ಸಿಂಪ್ಲಿಸಿಟಿ ಮೋದಿಗೆ ಇಷ್ಟವಾಗಿದೆ. ಅಮಿತ್ ಶಾ ಕೂಡ ಇದನ್ನು ಇಷ್ಟಪಡ್ತಾರೆ. ಮೋದಿ ದೇವೇಗೌಡರ ಮಾರ್ಗದರ್ಶನ ಕೇಳಿದ್ರು ಮುಂದೆ ನೋಡೋಣ ಅಂತ ಮತ್ತೆ ಸಿಎಂ ಆಗೋ ಬಯಕೆಯನ್ನ ಕೇಂದ್ರ ಸಚಿವ ಎಚ್.ಡಿ.ಕೆ ಬಿಚ್ಚಿಟ್ಟಿದ್ದಾರೆ. ನನಗೆ ದೇವರಲ್ಲಿ ನಂಬಿಕೆ ಇರೋರು ನಾವು, ನಮ್ಮ ಕುಟುಂಬ. ನನಗೆ ಆತ್ಮವಿಶ್ವಾಸ ಇದೆ. ನನ್ನ ಆತ್ಮವಿಶ್ವಾಸದಲ್ಲಿ ಮತ್ತೊಂದು ಬಾರಿ ನಾಡಿನ ಜನತೆ ಸಂಪೂರ್ಣ ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಅವಕಾಶ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇವತ್ತೂ ಇದೆ. ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಡಿ ಗ್ಯಾಂಗ್ ರಕ್ಕಸರ ಮೊಬೈಲ್ನಲ್ಲಿ ರೇಣುಕಾಸ್ವಾಮಿ ಕೊಲೆಯ ಮಹತ್ವದ ಸಾಕ್ಷಿಗಳು ಲಭ್ಯ ಆಗಿದೆ. ಹಲ್ಲೆ ವೇಳೆ ರಕ್ತಸಿಕ್ತವಾಗಿ ಬಿದ್ದಿದ್ದ ರೇಣುಕಾಸ್ವಾಮಿಯ 4 ಫೋಟೋಗಳನ್ನು ರಕ್ಕಸರ ಮೊಬೈಲ್ನಿಂದ ರಿಟ್ರೀವ್ ಮಾಡಲಾಗಿದೆ. ಹೈದರಾಬಾದ್ನ ಎಫ್ಎಸ್ಎಲ್ ತಂಡ ಪ್ರದೂಷ್ ಹಾಗೂ ಮತ್ತೊಬ್ಬ ಆರೋಪಿಯ ಮೊಬೈಲ್ನಲ್ಲಿ ಫೋಟೋಗಳನ್ನು ರಿಟ್ರೀವ್ ಮಾಡಿದೆ. ರೇಣುಕಾಸ್ವಾಮಿ ರಕ್ತಸಿಕ್ತವಾಗಿ ಬಿದ್ದಿರುವ ಫೋಟೋ, ಮಂಡಿಯೂರಿ ಕೈ ಮುಗಿದು ಬೇಡಿಕೊಳ್ಳುತ್ತಿರುವ ಫೋಟೋಗಳು ಸಿಕ್ಕಿವೆಯಂತೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ಮೊಬೈಲ್ ರಿಟ್ರೀವ್ನಿಂದ ಸಿಕ್ಕಿರುವ ಆ 4 ಫೋಟೋಗಳು ದರ್ಶನ್ಗೆ ಕಂಟಕವಾಗೋದು ಫಿಕ್ಸ್ ಎನ್ನಲಾಗುತ್ತಿದೆ. ಈ ಸಾಕ್ಷಿಗಳಿಂದ ಕೊಲೆಯಲ್ಲಿ ದರ್ಶನ್ದೇ ಪ್ರಮುಖ ಪಾತ್ರ ಎನ್ನಲಾಗಿದ್ದು, ದರ್ಶನ್ A2 ಇಂದ A1 ಆಗುವುದು ಬಹುತೇಕ ಫಿಕ್ಸ್ ಎನ್ನಲಾಗಿದೆ. ಅಲ್ಲದೆ ಡೆವಿಲ್ ಗ್ಯಾಂಗ್ ವಿರುದ್ಧ ಇನ್ನು ಚಾರ್ಜ್ ಶೀಟ್ ಕೂಡ ತಯಾರಾಗ್ತಾ ಇದ್ದು ಶೀಘ್ರದಲ್ಲೇ ಸಲ್ಲಿಕೆಯಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರಿ 2 ತಿಂಗಳಾಗಿದೆ. ಸುಮಾರು 2 ತಿಂಗಳಿನಿಂದ ಆರೋಪಿಗಳು ಸೆರೆವಾಸವನ್ನು ಅನುಭವಿಸ್ತಾ ಇದ್ದು, ಈಗ ಕೊಲೆಗಡುಕರ ಗ್ಯಾಂಗ್ನಲ್ಲೇ ಭಿನ್ನಾಭಿಪ್ರಾಯ ಮೂಡಿದೆಯಂತೆ. ಯಾರು ಏನಾದರೂ ಮಾಡ್ಕೊಳ್ಳಿ, ನಾವು ಸೇಫ್ ಆದರೆ ಸಾಕು ಅನ್ನೋ ಹಾಗೆ ಒಬ್ಬೊಬ್ಬರೇ ಪ್ರತ್ಯೇಕವಾಗಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಪವಿತ್ರ ಗೌಡ ಪ್ರತ್ಯೇಕವಾಗಿ ಜಾಮೀನು ಅರ್ಜಿ ಸಲ್ಲಿಸಿದ್ದಾಳೆ. ಅಲ್ಲದೆ ಆರೋಪಿ ಅನುಕುಮಾರ್ ಹಾಗೂ ವಿನಯ್ ಕೂಡ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸಿದ್ದು, ಗ್ಯಾಂಗ್ನಲ್ಲೇ ಬಿರುಕು ಮೂಡಿ ಒಬ್ಬೊಬ್ಬರೇ ಹೊರಬರಲು ಯತ್ನಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಜೈಲು ಸೇರಿ 2 ತಿಂಗಳಾದರೂ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸಿಲ್ಲ. ಬೇಲ್ ಸಹವಾಸಕ್ಕೂ ಹೋಗಿಲ್ಲ. ಆದರೆ ಉಳಿದ ಕೆಲ ಆರೋಪಿಗಳು ಮಾತ್ರ ಪಂಜರದಿಂದ ಹೊರಬರೋಕೆ ಯತ್ನಿಸ್ತಾ ಇದ್ದಾರೆ. ನೀನೇನಾದರೂ ಮಾಡ್ಕೊ, ನನಗಂತೂ ಸೆರೆವಾಸದಿಂದ ಮುಕ್ತಿ ಬೇಕು ಅಂತ ಪವಿತ್ರ ಗೌಡ ದರ್ಶನ್ಗೂ ಮೊದಲೇ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದು, ಇಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಅಲ್ಲದೆ ಆರೋಪಿ ಅನುಕುಮಾರ್ ಮತ್ತು ಸ್ಟೋನಿ ಬ್ರೂಕ್ ಮಾಲೀಕ ಆಗಿರುವ ಆರೋಪಿ ವಿನಯ್ ಕೂಡ ಪ್ರತ್ಯೇಕ ಜಾಮೀನು ಅರ್ಜಿ ಸಲ್ಲಿಸಿದ್ದು, ಇಂದು CCH 57ನೇ ನ್ಯಾಯಾಲಯದಲ್ಲಿ 3ರ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಕ್ಕೆ ರಾಜ್ಯಪಾಲರ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಮತ್ತೊಮ್ಮೆ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯ ನೂತನ ಆಸ್ಪತ್ರೆ ಮತ್ತು ಸಾರ್ವಜನಿಕ ಆಸ್ಪತ್ರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಶಾಸಕ ಶರತ್ ಬಚ್ಚೇಗೌಡ ಭೇಟಿ ಕೊಟ್ಟಿದ್ದು, ಪರಿಶೀಲನೆ ಬಳಿಕ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಾಂವಿಧಾನಿಕವಾಗಿ ಆಯ್ಕೆಯಾದ ಮುಖ್ಯಮಂತ್ರಿಗಳನ್ನು ಮತ್ತು ಸರ್ಕಾರವನ್ನು ಅಸ್ಥಿರಗೊಳಿಸುವ ಹುನ್ನಾರವೆಂದು ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ರೀತಿಯಲ್ಲಿ ಅವರು ಕೆಲಸ ನಿರ್ವಹಣೆ ಮಾಡಿದರೆ ಈ ಥರ ಪ್ರಶ್ನೆ ಬರ್ತಾ ಇರಲಿಲ್ಲ ತಾನೆ. ಪಕ್ಷಪಾತ ಮಾಡಿ ಅವರು ಈ ರಾಜ್ಯದ ಒಂದು ಮುಖ್ಯಸ್ಥ, ಸಾಂವಿಧಾನಿಕವಾಗಿ ಒಬ್ಬ ಮುಖ್ಯಸ್ಥ, ಕಾನ್ಸ್ಟಿಟ್ಯೂಷನಲ್ ಹೆಡ್ ಅವರೇ ಈ ಸರ್ಕಾರದ ವಿರುದ್ಧ ಒಂದು ರೀತಿ BJPಯ ರಾಜಕಾರಣಕ್ಕೆ, ರಾಜಕೀಯ ಒಂದು ಕುತಂತ್ರಗಳಿಗೆ ಅದರ ಭಾಗಿಯಾಗ್ಬಿಟ್ರೆ ಇದು ಭಾಳ ನೋವಿನ ಸಂಗತಿ. ರಾಜ್ಯಪಾಲರು ಅವರ ಕುರ್ಚಿ, ಅವರ ಸ್ಥಾನ, ಅದಕ್ಕೇ ಘನತೆವೆತ್ತ ರಾಜ್ಯಪಾಲರು ಅಂತ ಕರಿತೀವಿ. ಅದನ್ನು ಉಳಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ಅವ್ರದ್ದು ಇರ್ತದೆ. ಭಾಳ ದೊಡ್ಡ ಹುದ್ದೆ ಅದು, ಗೌರವಾನ್ವಿತವಾದಂಥ ಹುದ್ದೆ. ಅವರು ಅದನ್ನು ಬಿಟ್ಟು ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಖಂಡಿತ ಭಾಳ ನೋವಿನ ಸಂಗತಿ ಇದು. ಯಾಕಂದರೆ ನಮಗೆಲ್ಲ ಹೆಡ್ ಅವರೇ ಈ ರೀತಿಯಾದಂಥ ವರ್ತನೆ ಮಾಡಿದ್ರೆ ಖಂಡಿತ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯ ನೂತನ ಆಸ್ಪತ್ರೆ ಮತ್ತು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಶರತ್ ಬಚ್ಚೇಗೌಡ ರಾಜ್ಯಪಾಲರ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೇಂದ್ರ ಬಿಜೆಪಿ ನಾಯಕರ ಆದೇಶದಂತೆ ರಾಜ್ಯಪಾಲರು ವರ್ತಿಸ್ತಾ ಇದ್ದಾರೆ. ಸುಸ್ಥಿರ ಸರ್ಕಾರವನ್ನ ಬಿಜೆಪಿ ಅಸ್ಥಿರ ಮಾಡಲು ಬಿಡೋದಿಲ್ಲ ಮತ್ತು ಕಾನೂನು ಹೋರಾಟ ಮಾಡ್ತೇವೆ ಅಂತೇಳಿ ಬಿಜೆಪಿ ವಿರುದ್ಧ ಗುಡುಗಿದ್ರು. ಏನೇ ಅವರು ಕೆಲಸ ಮಾಡಬೇಕಾದ್ರೆ ಅವ್ರು ಏನೇ ಒಂದು ಕಾರ್ಯಾಚರಣೆ ಇರಬೇಕು, ಕ್ಯಾಬಿನೆಟ್ನ ಒಂದು ಅಡ್ವೈಸ್ ಮೇರೆಗೆ ಅವ್ರ ಕೆಲಸ ನೀಡಬೇಕಾಗಿದೆ. ಇವತ್ತು ರಾಜ್ಯಪಾಲರು ಕ್ಯಾಬಿನೆಟ್ನ ಒಂದು ಅಡ್ವೈಸ್ನ ಬಿಟ್ಟು ಡೆಲ್ಲಿಯಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು BJP ಪಕ್ಷ ಏನು ಅವರಿಗೆ ಮಾರ್ಗದರ್ಶನಗಳು ಕೊಡ್ತಾ ಇದ್ದಾರೋ ಅದರ ಪ್ರಕಾರ ಇಲ್ಲಿ ನಡ್ಕೋತಾ ಇದ್ದಾರೆ. ಸುಸ್ಥಿರವಾದಂಥ ಸರ್ಕಾರನ ಅಸ್ಥಿರ ಮಾಡೋಂಥ ಒಂದು ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಪರ ಶೋಷಿತ ಸಮುದಾಯದ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟಕ್ಕೆ ಮುಂದಾದರು. ಬೆಂಗಳೂರಿನ ಗಾಂಧಿನಗರದ ಕುರುಬರ ಸಂಘದಿಂದ ಫ್ರೀಡಂ ಪಾರ್ಕ್ವರೆಗೂ ಕೂಡ ರಾಜ್ಯಪಾಲರ ವಿರುದ್ಧ ಪಂಜಿನ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಸಿಎಂ ವಿರುದ್ಧದ
ಪ್ರಾಸಿಕ್ಯೂಷನ್ಗೆ ಅನುಮತಿ ಖಂಡಿಸಿ ನೂರಾರು ಸಂಖ್ಯೆಯಲ್ಲಿ ರಾಜ್ಯ ಶೋಷಿತ ಸಮುದಾಯಗಳ ವಿದ್ಯಾರ್ಥಿಗಳು ಪಂಜಿನ ಮೆರವಣಿಗೆ ನಡೆಸಿದರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪಿತೂರಿ ಸರಿಯಲ್ಲ, ರಾಜ್ಯಪಾಲರು ನೀಡಿರುವ ಪ್ರಾಸಿಕ್ಯೂಷನ್ ಅನುಮತಿ ವಾಪಸ್ ಪಡೆಯುವಂತೆ ಧಿಕ್ಕಾರವನ್ನು ಕೂಗಿ ಒತ್ತಾಯ ಮಾಡಿದರು. ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆ ಮೈಸೂರಿಗೆ ಎಂಟ್ರಿ ಕೊಟ್ಟಿದೆ. ಲಾರಿಗಳ ಮೂಲಕ ಆಗಮಿಸಿದ ಅಭಿಮನ್ಯು ಆ್ಯಂಡ್ ಟೀಮ್ ಮೈಸೂರಿನ ಅರಣ್ಯ ಭವನದಲ್ಲಿ ಬೀಡು ಬಿಟ್ಟಿವೆ. ಬರುವ ಶುಕ್ರವಾರ ಗಜಪಡೆ ಅರಮನೆ ಆವರಣವನ್ನು ಪ್ರವೇಶಿಸಲಿವೆ. ಹುಣಸೂರಿನ ಎಚ್ಡಿ ಕೋಟೆ ವೀರನ ಹೊಸಹಳ್ಳಿಯಲ್ಲಿ ಗಜಪಯಣಕ್ಕೆ ಚಾಲನೆ ನೀಡಿ ಮಾತನಾಡುವಾಗ ಮಾತಿನ ಬರದಲ್ಲಿ ಸಚಿವ ಮಹದೇವಪ್ಪ ಎಡವಟ್ಟು ಮಾಡಿಕೊಂಡಿದ್ದಾರೆ. ಮಾತನಾಡುವ ಬರದಲ್ಲಿ ಅರ್ಜುನ ಆನೆ ಎನ್ನುವ ಬದಲಿ ಅಭಿಮನ್ಯು ಆನೆ ಸತ್ತು ಹೋಗಿದೆ ಎನ್ನುವ ಮೂಲಕ ಅಂಬಾರಿ ಹೊರುವ ಆನೆಯನ್ನು ಸಾಯಿಸಿದ್ದಾರೆ. ಅಭಿಮನ್ಯು ಆನೆ ನಮ್ಮನ್ನಾಗಲಿ ಹೋಗಿರೋದು ದುಃಖದ ಸಂಗತಿ. ಅಭಿಮನ್ಯು ಆನೆಯ ಸ್ಮಾರಕ ಮಾಡಬೇಕು, ಸವಿ ನೆನಪಿಗಾಗಿ ಕೆಲವು ಬಹುಮಾನ ಘೋಷಣೆ ಮಾಡಬೇಕಂತೇಳಿ ಹೇಳುವ ಮೂಲಕ ಎಡವಟ್ಟನ್ನು ಮಾಡಿದ್ದಾರೆ. ಮೊದಲ ತಂಡ 9 ಆನೆಗಳನ್ನು ದಸರಾ ಉತ್ಸವಕ್ಕೆ ನಾವು ಸ್ವಾಗತನ ಮಾಡಿದ್ದೀವಿ, ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿದ್ದೀವಿ. 26ನೇ ತಾರೀಕು ಈ ಆನೆಗಳು ಮೈಸೂರಿಗೆ ಬಂದು ಮೈಸೂರಿನ ಅರಣ್ಯ ಇಲಾಖೆಯಲ್ಲಿ ಒಂದು ದಿನ ಅವರು ರೆಸ್ಟ್ ತಗೊಂಡು 23 ಬೆಳಗ್ಗೆ ಅರಮನೆಗೆ ವಿದ್ಯುಕ್ತವಾಗಿ ಬರ್ತದೆ. ಅಲ್ಲಿ ಅವನ್ನ ತಾಲೀಮ್ ಮಾಡಿ ಶಬ್ದ ಮತ್ತು ಜನಜಂಗುಳಿಯಕ್ಕೆ ಒಗ್ಗೋಗೋದಕ್ಕೆ ಎಂದಿನಂತೆ ತಯಾರಿ ಮಾಡಿಕೊಂಡು ಅಲ್ಲಿ 18 ಶೆಡ್ಗಳನ್ನು, ಒಂದು ಶಾಲೆ ಲೈಬ್ರರಿಯನ್ನು, ಇನ್ನೊಂದು ಅಡುಗೆ ಮತ್ತು ಸಾಮಗ್ರಿಗಳನ್ನು ಕೂಡಿರಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಒಂದು ಆಸ್ಪತ್ರೆ, ಪಶು ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿ ಎಂದಿನಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಇನ್ನು 4-5 ಆನೆಗಳು ಆ ಕಡೆಯಿಂದ ಬಂದು ಟೆಲಿಕಾಂ ಸಿಟಿಯಲ್ಲಿ ಝಿಕಾ ವೈರಸ್ ಹೆಚ್ಚಾಗಿದ್ದು ಬಿಬಿಎಂಪಿ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸಲು ಮುಂದಾಗಿದ್ದಾರೆ. ನಗರ ಜಿಲ್ಲಾಡಳಿತ ಹಾಗೂ ಬಿಬಿಎಂಪಿ ಜಂಟಿಯಾಗಿ ಕ್ರಮ ಕೈಗೊಂಡಿದ್ದು ಡೆಂಗಿ ಮಾದರಿಯಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಬಿಬಿಎಂಪಿ ಸೂಚನೆಯನ್ನು ನೀಡಿದೆ. ಇನ್ನು ರಾಜ್ಯ ಆರೋಗ್ಯ ತಜ್ಞರ ಸಮಿತಿಯಿಂದಲೂ ಕೂಡ ಬಿಬಿಎಂಪಿ ಸಲಹೆಯನ್ನು ಪಡೆದಿದೆ. ಮದುವೆ ವಿಚಾರವಾಗಿ ಚಿಕ್ಕಬಳ್ಳಾಪುರದ ಕ್ರೈಸ್ಟ್ ಚರ್ಚ್ನಲ್ಲಿ ಗಲಾಟೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಗಂಡ ಡಿವೋರ್ಸ್ ಕೊಡದೆ 2ನೇ ಮದುವೆ ಆಗೋ ವಿಷಯ ಮೊದಲ ಹೆಂಡತಿಗೆ ತಿಳಿದಿದೆ. ಮೊದಲ ಹೆಂಡತಿ ರಶ್ಮಿ ಹಾಗೂ ಆಕೆ ಅಕ್ಕ ರೋಸಿ ಮದುವೆ ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಆದರೆ ಗಂಡ ನೋಹನ್ ಕಾಂತ್ ಹಾಗೂ ರಶ್ಮಿಗೆ ಡಿವೋರ್ಸ್ ಕೊಟ್ಟು 2ನೇ ಮದುವೆ ಆಗ್ತಿದ್ದಾನೆ ಅಂತೇಳಿ ಹೇಳಿದ್ದಾರೆ. ಸದ್ಯ ಈ ಆರೋಪ ಮದುವೆ ಮನೆಯಲ್ಲಿ